ದ್ವಾಪರಾಯುಗದಲ್ಲಿ ಗಂಗಾ ನದಿಯ ತೀರದಲ್ಲೊಬ್ಬ ಮೀನುಗಾರ ಇದ್ದ. ಆ ಮೀನುಗಾರನಿಗೆ ಒಬ್ಬ ಮಗಳಿದ್ಲು. ಆ ಮಗಳು ಮೀನುಗಾರನ ಮಗಳಲ್ಲ, ಒಂದು ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದ ಮಗಳು. ಮೀನಿನ ಹೊಟ್ಟೆಯಲ್ಲಿ ಹೆಣ್ಣು ಮಗು ಸಿಕ್ಕಿ ಆ ಮಗುವನ್ನು ಸಾಕ್ತಾ ಇದ್ದ. ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಕಾರಣ ಆ ಮಗುವಿನ ದೇಹದಿಂದ ಮೀನಿನ ವಾಸನೆಯೇ ಬರ್ತಾ ಇತ್ತು. ಅದಕ್ಕೆ ಆ ಮಗುವಿಗೆ ಮತ್ಸ್ಯಗಂಧಿ ಅಂತ ಹೆಸರನ್ನು ಇಟ್ಟಿದ್ದ. ಮತ್ಸ್ಯಗಂಧಿ ಅಂತ ಹೆಸರು. ಆ ಹೆಣ್ಣು ಮಗುವಿಗೆ ತಾರುಣ್ಯ ಪ್ರಾಪ್ತಿ ಆಯಿತು, ಯೌವನ ಪ್ರಾಪ್ತಿ ಆಯಿತು, ಸುಂದರವಾದ ದೇಹ ಪ್ರಕೃತಿ ಬಂತು. ಆದ್ರೆ ಆ ದೇಹದ ವಾಸನೆ ಮಾತ್ರ ಹೋಗ್ತಾ ಇಲ್ಲ, ಮೀನಿನಂತೆಯೇ ವಾಸನೆ ಬರ್ತಾ ಇತ್ತು. ತಂದೆಗೆ ಸಹಕಾರಿಯಾಗಿ ಆ ಹೆಣ್ಣುಮಗಳು ದೋಣಿ ನಡೆಸ್ತಾ ಇದ್ಲು ಗಂಗಾ ನದಿ ತೀರದಲ್ಲಿ. ಈ ದಡದಿಂದ ಆ ದಡಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನು ದಾಟಿಸುವಂತ ಕಾಯಕ ಆ ಮತ್ಸ್ಯಗಂಧಿಯದಾಗಿತ್ತು. ಹೀಗಿರುವಾಗ ಒಂದಾನೊಂದು ದಿನ ಆ ಮೀನುಗಾರ ದೋಣಿ ನಡೆಸೋನಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮಹಾಮಹಿಮರಾದಂಥ ಪರಾಶರ ಮಹರ್ಷಿಗಳು ಆ ನದಿ ದಾಟಬೇಕು ಅಂತ ಬರ್ತಾ ಇದ್ದಾರೆ. ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಕರದಲ್ಲಿ ಕಮಂಡಲ, ಕೊಳಲ್ಲಿ ಮಣಿಮಾಲೆ, ಕಾಷಾಯ ವಸ್ತ್ರವನ್ನು ಧರಿಸಿ ನೊಸಲಲ್ಲಿ ನಾಮಾಕ್ಷರ ಗಂಧ ತಿಲಕ ಪರಾಶರ ಮಹರ್ಷಿಗಳು ಬರ್ತಾ ಇದ್ದಾರೆ. ಯಾರಿಲ್ಲಿ ದೋಣಿ ನಡೆಸೋರು? ಆ ಮತ್ಸ್ಯಗಂಧಿ ಆ ಯುವತಿ ಓಡೋಡು ಬಂದ್ಲು. ಗುರುಗಳೇ, ನಾನು. ಏನಮ್ಮ, ನೀನು ದೋಣಿ ನಡೆಸ್ತೀಯಾ? ಹೌದು ಗುರುಗಳೇ. ನನ್ನನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸ್ತೀಯಾ? ಆಗ್ಲಿ ಗುರುಗಳೇ. ಆ ದೋಣಿಯಲ್ಲಿ ಪರಾಶರ ಮಹರ್ಷಿಗಳು ಕುಳಿತರು. ಈ ಮತ್ಸ್ಯಗಂಧಿ ಹುಟ್ಟನ್ನ ಹಾಕ್ತಾ ಬರ್ತಾ ಇದ್ದಾಳೆ. ನದಿ ಮಧ್ಯಭಾಗಕ್ಕೆ ಬರುತ್ತಲೇ ಪರಾಶರ ಮಹರ್ಷಿಗಳ ದೃಷ್ಟಿ ಆ ಯುವತಿಯ ಮೇಲೆ ಬಿತ್ತು. ಪರಾಶರ ಹೇಳ್ತಿದ್ದಾರೆ, ಮತ್ಸ್ಯಗಂಧಿ, ದೇಹದಿಂದ ದುರ್ವಾಸನೆ ಬರುತ್ತಿದ್ದರೂ ನಿನ್ನ ತಾರುಣ್ಯಕ್ಕೆ ಕೊರತೆ ಇಲ್ಲ, ನಿನ್ನ ಅಂದ ಚಂದಕ್ಕೆ ಕೊರತೆ ಇಲ್ಲ. ನಾನು ನನ್ನ ಗುರುತ್ವವನ್ನು ಬದಿಗಿಟ್ಟು ಕಾಮವಶನಾಗಿ ನಿನ್ನೊಂದು ಮಾತು ಕೇಳ್ತೇನೆ. ಇಂದು ನಿನ್ನ ಸೇರುವ ಬಯಕೆ ನನಗೆ ಒಪ್ಪುವೆಯಾ? ಆ ಮತ್ಸ್ಯಗಂಧಿ ಕಣ್ಣೀರಾಗ್ತಾಳೆ. ಗುರುಗಳೇ, ದೇವರ ಸ್ವರೂಪ ನೀವು. ನಾನು ಮೀನುಗಾರನ ಮಗಳು, ನನ್ನಂಥವಳ ಮೇಲೆ ನಿಮಗೆ ಮೋಹವೇ? ಬೇಡ ಗುರುದೇವ, ಬೇಡ, ನನ್ನನ್ನು ಮುಟ್ಟಬೇಡಿ ಅಂತಾಳೆ. ಗುರುಗಳು ಹೇಳ್ತಾರೆ, ಇಲ್ಲಮ್ಮ, ಇದು ದೈವ ಸಂಕಲ್ಪ. ನಿನ್ನ ಹೊಂದುವ ಇಚ್ಛೆ ನನಗೆ ಬಂದಿರುವ ಕಾರಣ ಈ ಲೋಕದಲ್ಲಿ ಒಂದು ದಿವ್ಯವಾದ ಶಕ್ತಿ ನಿನ್ನ ಉದರದಲ್ಲಿ ಹುಟ್ಟಬೇಕು. ಅದಕ್ಕೆ ನೀ ನನಗೆ ಸಹಕರಿಸಬೇಕು. ಸಹಕರಿಸಿದರೆ ನಿನ್ನ ದೇಹದಿಂದ ಬರುತ್ತಿರುವ ಈ ದುರ್ವಾಸನೆ ದೂರವಾಗುವಂತೆ ನಾನು ನಿನಗೆ ವರ ಕೊಡ್ತೇನೆ. ಅದಲ್ಲದೆ ನನ್ನನ್ನು ಸೇರಿ ನೀ ಮಗುವನ್ನು ಪಡೆದರೂ ಕನ್ಯಾವಸ್ಥೆಗೆ ಕುಂದುಂಟಾಗದಂತೆ ಮಾಡ್ತೇನೆ. ನಿನ್ನ ಮಗು ಹೊಡೆದ್ರು ಕನ್ಯೇನೇ ಆಗಿರ್ತೀನಿ ನೋಡು ಅಂದ್ರು. ವಿಧಿ ಇಲ್ಲದೆ ಒಪ್ಪಿಕೊಂಡಳು ಮತ್ಸ್ಯಗಂಧಿ. ಏನು ಮಾಡ್ತಾರೆ? ಕಮಂಡಲದಿಂದ ಮಂತ್ರೋದಕವ ತೆಗೆದು ಪ್ರೋಕ್ಷಣೆ ಮಾಡಿದರು. ಪ್ರೋಕ್ಷಣೆ ಮಾಡಿದಾಗ ಅವಳ ದೇಹದಿಂದ ಹೊರಬರುತ್ತಿತ್ತಲ್ಲ ದುರ್ವಾಸನೆ ದೂರಾಗಿ ಸುಗಂಧ ಬರಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಹೇಳ್ತಾರೆ, ಇನ್ನು ಮುಂದೆ ನಿನ್ನ ಹೆಸರು ಮತ್ಸ್ಯಗಂಧಿ ಅಲ್ಲ, ಸತ್ಯವತಿ ಅಂದ್ರು. ಆಗ ಗುರುಗಳು ಆ ಸತ್ಯವತಿಯು ಆ ನದಿ ಮಧ್ಯಭಾಗದಲ್ಲಿ ಮಂಜು ಮುಸುಕಿದ ದಟ್ಟ ಆ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಸೇರ್ತಾ ಇದ್ದಾರೆ. ಭಗವಂತನ ಮಹಿಮೆ ಅಂತ ಅದು ನೋಡಿ ದಡ ಇದು ಬಿಟ್ಟು ಆ ದಡ ಸೇರುವಷ್ಟರಲ್ಲಿ ಅವಳ ಉದರದಲ್ಲಿ ಒಂದು ಮಗು ಜನಿಸ್ತು. ಆ ಮಗುವೇ ವೇದವ್ಯಾಸ ಮಹರ್ಷಿಗಳು. ಆ ವೇದವ್ಯಾಸ ಮಹರ್ಷಿ ಹುಟ್ಟಿದಾಕ್ಷಣವೇ ಮಾತಾಡಿ ಹೇಳ್ತಾನಂತೆ, ಅಮ್ಮ ನೀನ್ ನನಗೆ ತಾಯಿ ಮಾತೆ, ಆದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಹೇಳಂಗಿಲ್ಲ ನೀನ್ ನನ್ನ ಮಗ ಅಂತ. ಆದ್ರೆ ಒಂದು ಮಾತು ತಾಯಿ, ನಿನಗೆ ಕಷ್ಟ ಕಾಲ ಬಂದಾಗ ಈ ಮಗನನ್ನ ಜ್ಞಾಪಕ ಮಾಡ್ಕೋ, ಬಂದು ನಿನ್ನ ಕಷ್ಟ ಪರಿಹಾರ ಮಾಡ್ತೇನೆ ಅಂತೇಳಿ ಮಗನೂ ಅತ್ತಾಗೋದ, ಗುರುಗಳು ಅತ್ತಾಗೋದ್ರು. ಈ ಸತ್ಯವತಿಗೆ ಕೊರಗು, ಏನಾಯ್ತಪ್ಪ ನನ್ನ ಸ್ಥಿತಿ, ಏನಾಗೋಯ್ತು ನನ್ನ ಸ್ಥಿತಿ, ಮನಸ್ಸಲ್ಲೇ ಅಳುಕು. ಆದರೂ ಆಲೋಚನಾ ಮಗ್ನಳಾಗಿ
ಅರಣ್ಯದಲ್ಲಿ ಸುತ್ತಾಡ್ತಾ ಇದ್ದಾಳೆ. ಹೀಗಿರುವಾಗ ಅದೇ ನದಿಯ ದಡದಲ್ಲಿ ಯಾರು ಬರ್ತಿದ್ದಾನೆ ಗೊತ್ತಾ? ಆ ನದಿ ದಂಡೆಯಲ್ಲಿ ಯಾರು ಬರ್ತಿದ್ರು ಅಂದ್ರೆ ಕಲ್ಯಾಣ ಗುಣಧಾಮನಾದಂತ ಸಂತನು ಬರ್ತಾ ಇದ್ದ. ಸಂತನು ಚಕ್ರವರ್ತಿ ಅಂದ್ರೆ ಯಾರು? ಭೀಷ್ಮನ ತಂದೆ, ದೇವವ್ರತನ ತಂದೆ ಅವನು. ಗಂಗೆಯನ್ನು ಮದುವೆ ಆಗಿದ್ದ. ಆ ಗಂಗೆ ಒಂದು ಮಾತು ಕೇಳಿದ್ಲು, ಏನಂತ? ಯಾವತ್ ನಂಗೆ ತಿರಿಕ ಮಾತಾಡ್ತಿ ಅವತ್ ನಿನ್ ಬಿಟ್ಟು ಹೊಂಟೋಯ್ತೀನಿ ಅಂತ. ಎಂತ ಮಾತು ಕೇಳೋಳು ನೋಡಿ ಗಂಗೆ. ಇವತ್ತು ನಿನ್ನ ಮಕ್ಕಳು ಹಂಗೆ ತಿರಿಕ ಮಾತಾಡ್ರೆ ಆಧಾರ್ ಕಾರ್ಡ್ ತಗ ಬಸ್ ಹತ್ತೀನಿ ಅಂತಾರೆ. ಗಂಗೆನೂ ಹಂಗೆ ಅಂದಿದ್ಲಂತೆ, ನೀನ್ ನನಗೆ ತಿರಿಕ ಮಾತಾಡಿದ್ರೆ ನೀನ್ ಬಿಟ್ಟು ಹೋಗ್ತೀನಿ ಅಂತ ಸಂತನು ಮದುವೆ ಆಗಿದ್ಲು ಅವಳು. ಅಷ್ಟವಸುಗಳಲ್ಲಿ 7 ಮಕ್ಕಳನ್ನ ನದಿಗೆ ಎಸ್ಬಿಟ್ಟು ಉಡ್ತಿದಂಗೆ ಮಗು ಉಡ್ತಿತ್ತು, ತಗೊಂಡೋಗಿ ನದಿಗೆ ಎಸಿದು. ಇವನು ಕೇಳಂಗಿಲ್ಲ, ಯಾಕೆ ಅಷ್ಟೇ ಅಂದ್ರೆ ಬಿಟ್ಟು ಹೊಂಟೋಯ್ತಾಳಲ್ಲ. ಕೊನೆಗೆ 8ನೇ ಮಗು ಜನನ ಆದಾಗ ಸಂತನು ಚಕ್ರವರ್ತಿ ಆ ಮಗು ಎಸಿಕ್ ಹೋದಾಗ, ಗಂಗೆ ಯಾಕೀಗ ಮಾಡ್ತಿದ್ದಿ ಅಂದ. ತಿರಿಕ ಮಾತಾಡದೆ ತಾನೆ, ಹೊರಟೆ ನಾನು ಅಂದ್ಲು. ಹೊರಟೆ ಅಂದ್ಲು. ಆ ಮಗುವನ್ನ ಸಂತನುವಿಗೆ ಒಪ್ಪಿಸಿ ಹೊರಟೋದ್ಲು ಗಂಗೆ. ವಯಸ್ಸಾದ ಕಾಲ ಸಂತನು ಚಕ್ರವರ್ತಿಗೆ. ಇತ್ತ ಮಕ್ಕಳು ಇಲ್ಲ, ಇತ್ತ ಹೆಂಡತಿನೂ ಇಲ್ಲ. ವಿರಹ ವೇದನೆಯಿಂದ ಸುತ್ತಾ ಇದ್ದ. ಆ ನದಿ ದಡದಲ್ಲಿ ಬರ್ತಿರ್ಬೇಕಾದ್ರೆ ಸುಗಂಧ ವಾಸನೆ, ಸುಗಂಧದ ಸುವಾಸನೆ ಎಲ್ಲಿ ಬರ್ತಿದೆ ಈ ಸುಗಂಧ ಅಂತ ಬಂದು ನೋಡ್ತಾನೆ. ಈ ಮೀನುಗಾರನ ಮಗಳು ಸತ್ಯವತಿ, ಅವಳ ದೇಹದಿಂದ ಬರ್ತಿದೆ. ಈ ಸಂತನು ಕೇಳ್ತಾನೆ, ತರುಣಿ, ಪತ್ತಿ ಇಲ್ಲದೆ ವಿರಹ ಹೃದಯದಿಂದ ಸುತ್ತುತ್ತಿದ್ದ ನನಗೆ ಸೆಲೆ ಬತ್ತಿದ ಈ ಜಗದಲ್ಲಿ ಒಂದು ಉತ್ಪತ್ತಿಯಾದ ಜಲಕಂಡಂತಾಯಿತು. ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ. ಅದಕ್ಕೆ ಆ ಸತ್ಯವತಿ ಹೇಳ್ತಾಳೆ, ಇದು ನನ್ನ ಇಚ್ಛೆ ಅಲ್ಲ, ನಮ್ಮ ಅಪ್ಪನ ಕೇಳು ಅಂದ್ರು. ನಮ್ಮ ಅಪ್ಪನ ಕೇಳು, ಅವನು ಒಪ್ಕೊಂಡ್ರೆ ನೀನು ಮದುವೆ ಆಗ್ತೀನಿ ಅಂದ್ಲು ಸಂತನು ಚಕ್ರವರ್ತಿಯನ್ನ. ಅವನು ನೇರವಾಗಿ ಬಂದ. ಈ ಮೀನುಗಾರ ದೋಣಿ ನಡೆಸೋನು ಕುಳಿತಿದ್ದ. ಕೈ ಮುಗಿದು ಹೇಳ್ತಿದ್ದಾನಪ್ಪ, ದಾಸರಾಜ, ನಾನು ಕುರುವಂಶದ ಭೂಪಾಲ ಸಂತನು ಚಕ್ರವರ್ತಿ. ಕುರುವಂಶದ ರಾಜ ನಾನು, ಸಂತನು. ಹೆಂಡತಿ ಇಲ್ಲ ಕಣೆ ನನಗೆ, ನಿನ್ನ ಮಗಳ ಮದುವೆ ಮಾಡಿಕೊಡು ಅಂದ. ಅದಕ್ಕೆ ಆ ಮೀನುಗಾರ ದಾಸರಾಜ ಹೇಳ್ತಾನಂತಪ್ಪ, ನನ್ನ ಮಗಳ ಮದುವೆ ಮಾಡಿಕೊಡು ಅಂತ ಕೇಳ್ತೀಯಲ್ಲ, ನಿನಗೆಷ್ಟು ವಯಸ್ಸು, ನನ್ನ ಮಗಳಿಗೆ ಎಷ್ಟು ವಯಸ್ಸು? ಮುಪ್ಪಿಡದ ಮುದುಕ ನೀನು, ತರುಣಿ ನನ್ನ ಮಗಳು, ಅವಳನ್ನು ನಿನಗೆ ಮದುವೆ ಮಾಡಿಕೊಡ್ಬೇಕಾ? ಅದಕ್ಕೆ ಸಂತರು ಹೇಳ್ತಿದ್ದಾನಯ್ಯ, ಯೌವನ ಕೇಳ್ತಿದ್ದೀಯ, ಯಾಕೆ ಬೇಕು ಯೌವನ? ಯೌವನ ಯಾಕೋ? ನಾನು ಯಾರು? ಕುರುವಂಶದ ರಾಜ. ನಿನ್ನ ಮಗಳು ನನ್ನ ಮದುವೆ ಆದ್ರೆ ಈ ನಾಡಿಗೆ ಮಹಾರಾಣಿ ಆಗ್ತಾಳೆ. ಅದಕ್ಕೆ ಅವನಂದ, ಅದು ಗೊತ್ತು ಕಣಯ್ಯ, ನನಗೆ ಗೊತ್ತದು. ನಿನ್ನ ಮದುವೆ ಆದ್ರೆ ನನ್ನ ಮಗಳೇನೋ ಮಹಾರಾಣಿ ಆಗ್ತಾಳೆ. ಆದ್ರೆ ನನ್ನ ಮಗಳು ಹೊಟ್ಟೆಲಿ ಹುಟ್ಟು ಮಕ್ಕಳಿಗೆ ಏನ್ ಸಿಗ್ತದೆ? ನಿನಗಾಗಲೇ ಒಬ್ಬ ಮಗ ಇದ್ದಾನೆ, ದೇವವ್ರತ ಇದ್ದಾನೆ. ಈಗಾಗಲೇ ಒಬ್ಬ ಮಗ, ಅವನಾಗ್ತಾನೆ ಮುಂದಕ್ಕೆ ರಾಜ. ನನ್ನ ಮೊಮ್ಮಕ್ಕಳಿಗೇನೇ ಸಿಗ್ತದೆ? ಹೋಗೋಗ್, ನಿನ್ ರಾಜ ಆದ್ರೆ ಏನಾಯ್ತು? ನಿನ್ನ ಅಧಿಕಾರ ನಿನ್ನ ಹಿರಿಯ ಮಗನಿಗೆ ಹೋಗ್ತದೆ, ನನ್ನ ಮಗಳು ಕೊಡೋದಿಲ್ಲ ಅಂದ. ಮೀನುಗಾರ ಹಂಗಂದ ದೊರೆಗೆ. ಆಗ ಸಂತನು ಚಕ್ರವರ್ತಿ ವಿರಹ ವೇದನೆಯಿಂದ ನೊಂದು ಅರಮನೆಗೆ ಬರ್ತಾ ಇದ್ದಾನೆ. ಅನ್ನ ಸೇರದಾಯಿತು, ನಿದ್ರೆ ಸುಳಿಯದಾಯಿತು, ಒರಗಿದ ಪಲ್ಲಂಗವಾ. ಅನ್ನ ಸೇರ್ತಿಲ್ಲ, ನಿದ್ರೆ ಬರುತ್ತಿಲ್ಲ ಯಾರಿಗೆ? ಸಂತನು ಚಕ್ರವರ್ತಿಗೆ. ಅಲ್ಲಿ ನೋಡ್ಕೊ ಬಂದ್ಬಿಟ್ಟವನೆಲ್ಲ, ಮದುವೆ ಆಗಬೇಕು ಆಸೆ ಪಾಪ ಅವನಿಗೆ. ಕೃಷ್ಣ ಆಗ್ತಾ ಇದ್ದಾನೆ. ದಿನವೂ ಕೂಡ ಕೃಷ್ಣ ಆಗುವಾಗ ಆಗ ಅವನ ಮಗ ಇದ್ನಲ್ಲ ದೇವವ್ರತ ಗಂಗೆ ಮಗ ಬಂದು ಕೇಳ್ತಾನಂತೆ, ಅಪ್ಪ ಯಾಕಪ್ಪ ಏನಾಯ್ತು ನಿನಗೆ? ಯಾಕೀಗ ಮಲಗಿದ್ದಿ? ಅದೇನಾಯ್ತು ತಿಳಿಸು ಅಂದಾಗ ಮನಸ್ಸಿನ ಮಾತನ್ನ ಮಗನಿಗೆ ಹೇಳ್ತಿದ್ದಾನಪ್ಪ. ಬಂದಂತ ಸುತನ ಮುಂದೆ ಸಂತನು ಚಕ್ರವರ್ತಿ ಹೇಳ್ತಾ ಇದ್ದಾನಪ್ಪ,
ವಿರಹಾಗ್ನಿಯಿಂದ ಸುಡುತ್ತಿದೆ ನನ್ನ ದೇಹ, ವಿವಾಹ ಬಯಸಿದ ನನ್ನ ಮನಸ್ಸು. ಅದಕ್ಕೆ ದೇವವ್ರತ ಹೇಳ್ತಾನೆ, ಮಗಪ್ಪ ಚಿಂತೆ ಮಾಡಬೇಡ, ಸುಂದರ ತರುಣಿಯರ ಸಾಲು ನಿಲ್ಲಿಸುವೆ, ಪಿತನೇ ನಿನ್ನ ಮುಂದೆ. ಸುಂದರವಾದ ತರುಣಿಯರ ಸಾಲು ನಿಲ್ಲಿಸ್ಬಿಡ್ತೀನಿ, ಯಾರನ್ನಾರು ಮದುವೆ ಮಾಡ್ಕೋ ಅಂದ. ಅದಕ್ಕೆ ಸಂತನು ಚಕ್ರವರ್ತಿ ಹೇಳ್ತಾನಪ್ಪ, ಆ ಹುಡುಕುವ ಗೊಡವೆ ನಿನಗೆ ಬೇಡ. ಈಗಾಗಲೇ ಒಂದು ಹೆಣ್ಣನ್ನು ನಾನು ನೋಡಿದ್ದೇನೆ, ಅವಳನ್ನೇ ಮದುವೆ ಆಗಬೇಕು ಕಣೋ ನಾನು. ಯಾರನ್ನಪ್ಪ? ಗಂಗಾ ನದಿಯ ತೀರದಿ ದೋಣಿ ನಡೆಸುವ ದಾಸರಾಜನ ಸುತೆ, ಮತ್ಸ್ಯಗಂಧಿ ಸತ್ಯವತಿಯ ಬಯಸಿದೆ ಎನ್ನ ಮನ. ಆ ದೋಣಿ ನಡೆಸ್ತಾನಲ್ಲ ದಾಸರಾಜ, ಅವನ ಮಗಳ ಮನಸ್ಸು ಬಯಸಿದೆ ಕಣೋ ನನ್ನ ಮನಸ್ಸು. ಹೌದಪ್ಪ, ನೀನು ಮಾತಾಡ್ಸಿದೀಯಾ? ಆ ಸತ್ಯವತಿನ ಕೇಳಿದ್ಯಾ? ಸತ್ಯವತಿ ಏನೋ ಒಪ್ಪಿದಳು, ಆದರೆ ಅವಳ ತಂದೆ ನನಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪಲಿಲ್ಲ ಮಗನೇ. ಅಂದಿನಿಂದ ನನ್ನ ದೇಹ ಯಾವುದನ್ನು ಬಯಸದೆ ನಿಸ್ತೇಜವಾಗ್ತಾ ಇದೆ. ಅಪ್ಪ ಚಿಂತೆ ಮಾಡಬೇಡ, ನಾನು ಒಪ್ಪಿಸ್ತೇನೆ. ದಾಸರಾಜನನ್ನು ಒಪ್ಪಿಸಿ ಅವರ ಮಗಳು ಸತ್ಯವತಿಯನ್ನ ತಂದು ನಿನಗೆ ಮದುವೆ ಮಾಡ್ತೇನೆ ಅಂತೇಳಿ ಆ ದೇವವ್ರತ ಆ ಪಿತನ ಆಸೆ ಪೂರೈಸಲಿಕ್ಕೋಸ್ಕರವಾಗಿ ನೇರವಾಗಿ ಬಂದನಂತೆ ಮಹಾನುಭಾವನಾದಂಥ ದೇವವ್ರತ. ಅಯ್ಯ ದಾಸರಾಜ, ನನ್ನ ತಂದೆ ಸಂತನು ಚಕ್ರವರ್ತಿ, ಕುರುವಂಶ ಭೂಪಾಲ, ಎಂದಿಗೂ ಯಾವುದನ್ನು ಬಯಸಿದವನಲ್ಲ. ನನ್ನ ತಾಯಿ ಗಂಗೆ ಬಿಟ್ಟು ಹೋದ ಮೇಲೆ ಅವನ ಮುಖದಲ್ಲಿ ನೆಮ್ಮದಿಯನ್ನು ನಾ ಕಂಡದ್ದಿಲ್ಲ. ಆದರೆ ಅವನು ಬಯಸಿದ್ದೊಂದೇ, ನಿನ್ನ ಮಗಳಾದ ಸತ್ಯವತಿಯನ್ನ ನಿನ್ನ ಕೈ ಮುಗಿದು ಕೇಳಿಕೊಳ್ತೇನಪ್ಪ. ಅಯ್ಯ, ನನ್ನ ತಂದೆಗೆ ನಿನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡು. ದಾಸರಾಜ ನಗುತ್ತಿದ್ದಾನೆ. ದೇವವ್ರತ, ನೀನು ಕೇಳಿದರೆ ಕೊಟ್ಟಿಯಾನು ನನ್ನ ಪುತ್ರಿಯನ್ನು. ನೀನು ತಾರುಣ್ಯ ತುಂಬಿದ ಯುವಕ, ಈ ಹಸ್ತಿನಾಪುರದ ಯುವರಾಜ ನೀನು. ನಿನ್ನನ್ನು ಮದುವೆ ಆದರೆ ದೇಹ ಸುಖವನ್ನೂ ಪಡೆಯುವಳು, ಅಂತಸ್ತಿನಲ್ಲಿ ಐಶ್ವರ್ಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆಯುವಳು, ಹಸ್ತಿನಾಪುರದ ಪಟ್ಟದ ಅರಸಿಯೂ ಆಗುವಳು ಮುಂದೊಂದು ದಿನ. ಆದರೆ ವೃದ್ಧಾಪ್ಯದ ಸನಿಹದಲ್ಲಿ ಸಾವಿಗೆ ಹತ್ತಿರದಲ್ಲಿರುವ ನಿನ್ನ ತಂದೆಯನ್ನು ಪಡೆದು ನನ್ನ ಮಗಳದಾವ ಸುಖಪಟ್ಟಾಳು. ಮುಂದೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಈ ನಾಡಿನಲ್ಲಿ ಅದಾವ ಅರ್ಹತೆ ಗೌರವ ದಕ್ಕುವುದು. ಕೊಡಲಾರೆ ನಿನ್ನ ತಂದೆಗೆ ನನ್ನ ಮಗಳ, ಹೊರಟು ಹೋಗು. ದೇವವ್ರತ ಕಣ್ಣೀರಿಟ್ಟ. ಮಹಾನುಭಾವ, ನನ್ನ ಮಾತನ್ನು ಕೇಳು. ನಿನ್ನ ಪುತ್ರಿಯನ್ನು ನನ್ನ ತಂದೆ ವಿವಾಹವಾದರೆ ಸಕಲ ವೈಭವವೂ ಆಕೆಗೆ ದೊರಕುವುದು. ಹಸ್ತಿನಾಪುರದ ಅಧಿಪತ್ಯದಲ್ಲಿ ಪಟ್ಟ ಮಹಿಷಿ ಆಗುವ ಸೌಭಾಗ್ಯ ಆಕೆಯ ಪಾಲಿಗೆ ಬರುವುದು. ದೇವವ್ರತ, ನನ್ನ ಮಗಳಿಗೆ ಪಟ್ಟದರಸಿ ಆಗುವ ಭಾಗ್ಯ ಬರುವುದು ನನಗೂ ಗೊತ್ತು. ಆದರೆ ನನ್ನ ಆಲೋಚನೆ ಅದಲ್ಲ, ಕೇಳು. ನಿನ್ನ ತಂದೆಯಿಂದ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೇನು ಸಿಗುವುದು? ಕಟ್ಟ ಕಡೆಯವರೆಗೂ ನಿನ್ನ ಅಡಿಯಾಳಾಗಿ ಬದುಕಬೇಕೆ ನನ್ನ ಮೊಮ್ಮಕ್ಕಳು. ಕೊಡಲಾರೆ ನನ್ನ ಮಗಳ. ದೇವವ್ರತ ನೊಂದ. ಓಹೋ, ಹಾಗಾದರೆ ನಿನ್ನ ಆಲೋಚನೆ ಕರುಣಾರಸ. ನಿನ್ನ ಆಲೋಚನೆ ಇದೆಯೇ? ನಿನ್ನ ಆಲೋಚನೆ ಇದೆಯೇನು? ಅಂದರೆ ನಿನ್ನ ಮೊಮ್ಮಕ್ಕಳಿಗೆ ರಾಜ್ಯ ಸಿಗುವುದಿಲ್ಲ ಎಂಬ ದುಃಖವೇ? ಆಹಾ, ಈಗ ಅರ್ಥವಾಯಿತು. ಸ್ವಾರ್ಥವೇ ತುಂಬಿರುವ ಈ ಪ್ರಪಂಚದಲ್ಲಿ ನಾನೂ ತಂದೆಗೆ ಹೆಣ್ಣು ಕೇಳೋ ಬಂದ ಸ್ವಾರ್ಥಿಯಾಗಿದ್ದೇನೆ. ಅಂತಹುದರಲ್ಲಿ ನೀನು ನಿನ್ನ ಮೊಮ್ಮಕ್ಕಳಿಗೆ ಏನು ಸಿಗುವುದು ಎಂಬ ದುಃಖದಲ್ಲಿದ್ದಿ ಅಂದರೆ ಅದು ಸ್ವಾರ್ಥವಲ್ಲ, ಮುಂದಾಲೋಚನೆ. ಕೇಳು, ಮುಂದೆ ನಾನು ಈ ನಾಡಿಗೆ ಅರಸನಾಗ್ತೇನೆ, ನನ್ನ ಮಡದಿ ಪಟ್ಟದ ರಾಣಿ ಆಗ್ತಾಳೆ ಅನ್ನುವ ಆಲೋಚನೆ ನಿನಗಿದ್ದ ಮೇಲೆ
ನಾನೊಂದು ಮಾತು ಹೇಳೇನಪ್ಪ, ಏನು? ನನ್ನ ತಂದೆಯ ಸುಖಕ್ಕಾಗಿ ನನ್ನ ಸುಖವನ್ನೇ ತ್ಯಾಗ ಮಾಡ್ತೇನೆ. ನನ್ನ ತಂದೆಯ ಸುಖಕ್ಕಾಗಿ ನನ್ನ ಸುಖವನ್ನ ತ್ಯಾಗ ಮಾಡ್ತೇನೆ. ಕೇಳು, ಈ ಭೀಷ್ಮ ಮದುವೆ ಆದರೆ ತಾನೇ ಈ ರಾಜ್ಯಕ್ಕೆ ಅಧಿಪತಿಯಾಗುವುದು. ಇಂದಿನಿಂದ ಮುಂದೆ ಈ ನಾಡಿನಲ್ಲಿ, ಈ ರಾಜ್ಯದಲ್ಲಿ ಜಗದೆಲ್ಲ ಹೆಣ್ಣು ಮಕ್ಕಳು ಭಾಗೀರಥಿಯರು ಎನಗೆ. ಭಾಗೀರಥಿಯರು, ನಾನು ವಿವಾಹವನ್ನೇ ಮಾಡಿಕೊಳ್ಳುವುದಿಲ್ಲ. ಭೀಷಣ ಪ್ರತಿಜ್ಞೆಗೈದ ಭೀಷ್ಮ, ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ರು. ಆಹಾ, ಧನ್ಯ ಧನ್ಯ ಭೀಷ್ಮ, ತಂದೆಯ ಸುಖಕ್ಕಾಗಿ ನಿನ್ನ ಸುಖವನ್ನ ತ್ಯಾಗ ಮಾಡದೆ ದೇವವ್ರತ ಇಂಥ ಭೀಷಣವಾದ ಪ್ರತಿಜ್ಞೆ ಮಾಡಿದ್ದರಿಂದ ನಿನ್ನ ನಾಮಾಂಕಿತ ಈ ಲೋಕದಲ್ಲಿ ಭೀಷ್ಮ ಭೀಷ್ಮ ಭೀಷ್ಮ. ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದರು. ಬಂದು ತಂದೆಗೆ ಹೇಳ್ತಿದ್ದಾನಪ್ಪ, ಚಿಂತೆ ಮಾಡಬೇಡ. ದಾಸರಾಜ ತನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪಿದ್ದಾನೆ. ಸಂತನು ಹೇಳ್ತಾನೆ, ಒಪ್ಪಿಬಿಟ್ಟನೆ. ತುಂಬ ಸಂತೋಷವಾಯಿತು. ಮಗನೇ, ಹೇಗೆ ಒಪ್ಪಿಸಿದೆ? ಅಪ್ಪ, ದಾಸರಾಜನ ಚಿಂತೆ ಏನು ಗೊತ್ತೇ? ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ರಾಜ್ಯದ ಹಕ್ಕು ಸಿಗದೇ ಹೋಗುತ್ತದೆಂಬ ಚಿಂತೆ. ಅದಕ್ಕಾಗಿ ನಾನೊಂದು ಶಪಥ ಮಾಡಿಬಿಟ್ಟೆ. ಏನಂತ? ಈ ಜಗದೆಲ್ಲ ಹೆಣ್ಣು ಮಕ್ಕಳು ನನಗೆ ಭಾಗೀರಥಿಯರು, ನಾನು ಮದುವೆಯನ್ನೇ ಮಾಡಿಕೊಳ್ಳೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೇನೆ ಅಂತೇಳಿ. ಮಗನ ಮಾತು ಕೇಳಿ ಸಂತನು ಮಗನನ್ನ ಅಪ್ಪಿ ಕಣ್ಣೀರಿಡ್ತಾನೆ. ಸಂತನು ಚಕ್ರವರ್ತಿ, ಮಗನೇ, ಈ ವಯಸ್ಸಾದ ತಂದೆಯ ಸುಖಕ್ಕಾಗಿ ನಿನ್ನ ಸುಖವನ್ನು ಬಲಿಗೊಟ್ಟು ಬಿಟ್ಟೆಯಲ್ಲ ಕಂದ. ಮಗನೇ, ನನಗೋಸ್ಕರವಾಗಿ ನಿನ್ನ ಸುಖವನ್ನು ಬಲಿಗೊಟ್ಟ ನಿನಗೆ ನಾನೊಂದು ವರ ಕೊಡ್ತೇನೆ. ಮಗನೇ, ಏನು ವರ ಕೊಡ್ತೀಯಪ್ಪ? ಅಪ್ಪ, ಸಾವು ಅನ್ನುವುದು ಅದಾಗದು ಬರಕೂಡದು, ವಿಧಿ ಎಸಗ ಕೂಡದು. ತಂದೆಯ ಸುಖಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡಿದ ಮಗನೇ, ಇಚ್ಛಾ ಮರಣಿಯಾಗೋ ಮಗನೇ, ಇಚ್ಛಾ ಮರಣಿಯಾಗೋ. ತಂದೆಯಾದ ಸಂತನು ಚಕ್ರವರ್ತಿ ಮಗನಿಗೆ ವರ ಕೊಟ್ಟ, ನೀನ್ ಯಾವತ್ತು ಇಚ್ಛೆ ಪಡ್ತೀಯೋ ಅವತ್ತ ನಿನಗೆ ಸಾವು ಬರಲಿ ಅಂತ. ಆದ್ರಿಂದ ಭೀಷ್ಮಾಚಾರ್ಯರು ಕುರುಕ್ಷೇತ್ರನ ಭೂಮಿಯಲ್ಲಿ ಧೀರತ್ವದಿಂದ ಹೋರಾಡಿ 10ನೇ ದಿನ ಶಿಖಂಡಿ ಮತ್ತು ಅರ್ಜುನ ಬಿಟ್ಟ ಬಾಣಕ್ಕೆ ತುತ್ತಾಗಿ ನೆಲಕ್ಕೆ ಬಿದ್ದರು. ಸರಮಂಚದ ಮೇಲೆ ಮಲಗುತ್ತಲೇ ವಿಷ್ಣು ಸಹಸ್ರನಾಮವನ್ನು ರಚಿಸುತ್ತಲೇ ಈ ದಿವಸ ಅಂದರೆ ಉತ್ತರಾಯಣ ಪುಣ್ಯಕಾಲ ಬರುವುದನ್ನೇ ಕಾದು ತಮ್ಮ ಶರೀರವನ್ನು ತ್ಯಜಿಸಿ ವೈಕುಂಠವಾಸಿಗಳಾಗಿದ್ದಾರೆ. ಆದ್ದರಿಂದ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾರು ಪ್ರಾಣ ಬಿಟ್ಟರೂ ಸ್ವರ್ಗದಲ್ಲಿ ಅವರು ವಿರಾಜಮಾನರಾಗ್ತಾರೆ.